ಹೋಗಿ ತೊಂಬರು ಅಣ್ಣ ಈಗ ಬಂದಿವಿ ಈಗ ಕೊಡ್ರಿ ಸರ್. ಏ ಮತ್ತಾಕಿ ತಂಪಿದ್ರನ ಕೆಲಸ ತಂಪಕತ್ತಿಲ್ಲ. ಏ ಬೇಬಿ ನಡಿ ಹೋಗಿ ಎದ್ದಡಿ. ಏ ಅಣ್ಣ ತರಿಸ್ತೀನಿ ಅಪ್ಪ ತುಂಬೋಗು ಬೈ ಬಿಸಿಲು ಬೈ. ಬಿಸಿಲು ನೋಡ್ತಿ 5 ಲಕ್ಷ ರೂಪಾಯಿ ಹಂಗ ಬರ್ತಾನ ಕುಂತಲೆ. ಹೇಳಿನಿ ಬೈ. ತರ್ತೇನೆ ಬೈ. ಹೋಗು ರೊಕ್ಕ ಏನ್ ಕೊಡ್ತಾರ ಅವ್ರಿಗೆ? ದಾವ್ರಿ ಹೌದು ಮೊಬೈಲ್ ಮಾರಿದ್ದು ಅವ್ನ ಕಣ್ಣದವಲ್ಲ. ನಿಂದೆಲ್ಲ ಅವ್ನ ಕೈ ಕೊಟ್ಟಿಯನು? ನನಗ ರೊಕ್ಕ ಅನ್ಸಕ್ ಬರಂಗಿಲ್ಲ. ಹ್ಮ್ 100 ನೋಟ್ ಕೊಟ್ಬಿಟ್ರ ಚಕ್ರ ಬಂದ್ ಬಿಡ್ತೀನಿ. ಹೌದಾ 50 ರೂಪಾಯಿ ಮ್ಯಾಲೆ ಏನು ಮತ್ತೆ ಸೆಂಟ್ರಿಂಗ್ ಬರೋಬರ್ ಇತ್ತಲ್ಲ ನೀನ್ ಪುರ್ತಕ್ ಇದಕ್ಕೆ ಯಾಕೆ ಸುಮ್ಮನೆ 5 ಲಕ್ಷದ ಜೀವನ ಪರ್ಯಂತ ಸುಖವಾಗಿ ಕುಂತ ತಿನ್ಬೇಕು ಅನ್ನೋ ಆಸೆ ನನಗ. ಬೇಬಿ ಬಂದ್ 5 ಲಕ್ಷ ಒಳಗೆ ನಾವೇನೇನ್ ಪ್ಲಾನ್ ಮಾಡೋನು? ಫಸ್ಟ್ ಶಾಪಿಂಗಿಗೆ ಹೋಗೋಣ, ಹಾ ಆಮೇಲೆ ಬ್ಯೂಟಿ ಪಾರ್ಲರಿಗೆ ಹೋಗೋಣ, ಟೂರಿಗೆ ಹೋಗೋಣ ಎಲ್ಲಾರು. ಒಟ್ಟು 5 ಲಕ್ಷ ಅಟ್ಟು ಅಳಗಾಲ್ ಮಾಡತಕ. 5 ಲಕ್ಷ ನಿಮ್ಮ ಅಪ್ಪನೂ ನನ್ನ ರೊಕ್ಕ ಖರ್ಚಾಗಿರ್ತಾವ, ವರದಕ್ಷಿಣೆ ಬರುವ ನಿಮಗ ಈಗ 1 ಲಕ್ಷ ಕೊಟ್ಟು ಉಳಿಕಿದ 4 ಲಕ್ಷ ಆಮೇಲೆ ಕೊಟ್ಟು ನಡೀತಿತ್ತಲ್ಲ. ಅಣ್ಣ ಅವ್ನು ಬಂದ್ಮೇಲೆ ಗೊತ್ತಣ್ಣ, ಯಾಕಂದ್ರೆ ರೊಕ್ಕದ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ನೀ ಏನು ಅದಕ್ಕೆ ನೀನು ಪಕ್ಕ ತುಳುಗಲ್ಲ ನೀನು. ಅಣ್ಣ ನಿನ್ನ ಕಾಲಿಗಾರ ಬಿಡುತ್ತಣ್ಣ. ಓಕೆ ಅದೆಲ್ಲ ಮಾತು ತುಡುಗ ಅನ್ಬೇಡಣ್ಣ. ಕಿಡ್ನಾಪರ್ಸ್ ಕಿಡ್ನಾಪರ್ಸ್. ಎಷ್ಟೊತ್ತಾಗತ್ತ ಬರಾಕ? ಅವ ಏನಂದ್ರು 1.5 ಕಿಲೋಮೀಟರ್ ದೂರ ಐತಣ್ಣ. ಅದು ಅಲ್ಲಿಂದ ನಾವು ತೊಗೊಂಬರೋಕಲ್ಲ ಲೇಟ್ ಆಗತ್ತೆ ಬಾಳಣ್ಣ. ಹೌದಾ? ಹ್ಞೂ ಅಲ್ಲಿ ಮಟ ನಾವು ಜರ ಪರ್ಸನಲ್ ಮಾತಾಡ್ತೀವಿ. ಮಾತಾಡೋಣ. ಪರ್ಸನಲ್ ಎದಕ್ಕತ್ತಾರ ಹಿಂಗ ನಂಗೆ ಹೋಗಂದೆ ಅಣ್ಣ ಇಂಡೈರೆಕ್ಟ್ ಆಗಿ. ಕೊಡ್ರನ್ಸ್ ಬರೋಣ ಬಾ. 10 ಲಕ್ಷ ಬಂದ್ರೆ ಪಾಪ 5 ಲಕ್ಷ ಅವ್ರು ಕೊಟ್ಬಿಡೋನು. ಹಾ 5 ಎಲ್ಲ ಇಟ್ಕೊಂಡ್ಬಿಡಿ ಪಾಪ ಅವು ಭಾಳ ಗುದ್ದಾಡವ ಮಕ್ಕ ಮುಗ್ಧ ಅನ್ಸತ್ತಾನ ಅವನು. ಅವ್ನ ತಲೆ ನೋಡು ಮುಗ್ಧತೆ ಕಾಣತೈತಿ.